ಹಲೋ ಫ್ರೆಂಡ್ಸ್, ಆರಾಮಿದ್ದೀರಾ? ನಾನು ಕೂಡ ಆರಾಮಿದ್ದೀನಿ, ನೀವು ಕೂಡ ಆರಾಮಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಗಣೇಶ್ ಮೂರ್ತಿ ಮಾತಾಡ್ತಾ ಇದ್ದೀನಿ. ಇವತ್ತು ನಾನು ಸುಮ್ಮನೆ ಮನೇಲಿ ಕೂತ್ಕೊಂಡಿದ್ನಲ್ಲ, ಹಾಗೆ ಒಂಚೂರು ಗದ್ದೆ ಹತ್ರ ಹಾಗೆ ಓಡಾಡ್ಕೊಂಡು ತೋಟದ ಕಡೆ ಎಲ್ಲ ಓಡಾಡ್ಕೊಂಡು ಬರೋಣ ಅಂತ ಹೊಂಟಿದ್ದೀನಿ. ನೋಡಿ ಜೀರಿಟ್ಲೆ ಸೌಂಡ್ ನೋಡಿ ಹೇಗಿದೆ ಅಂತ, ವರ್ ವಿರ್ 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 ಅಂತ ಒಳ್ಳೆ ಸೌಂಡ್ ಬೇರೆ. ಅದಕ್ಕೆ ಒಂಚೂರು ಮನೇಲಿ ಕೂತು ಬೇಜಾರಾಗುತ್ತಲ್ವ ಬೆಳಗ್ಗೆಯಿಂದ ಸಂಜೆ ತನಕ. ಹಾಗಾಗಿ ಇವತ್ತೆಲ್ಲೂ ಕೆಲಸ ಇದ್ದಿಲ್ಲ, ಹಾಗಾಗಿ ಒಂಚೂರು ಗದ್ದೆ ಕಡೆ ಹೋಗಿ ಬರೋಣ ಅಂತ ಹೊಂಟಿದ್ದೀನಿ. ನೋಡಿ ಹೋಗ್ತಾ ಇದ್ದೀನಿ. ನೋಡಿ ಒಳ್ಳೆ ನೇಚರೆಲ್ಲ ಚೆನ್ನಾಗಿದೆ, ಒಳ್ಳೆ ಸಂಜೆ ಅಷ್ಟೊತ್ತಿ ನೇಚರ್ ಇದು. ಬೆಳಗಿನ ಜೀವ ಒಂಥರ ಇರುತ್ತೆ, ಮಧ್ಯಾಹ್ನ ಒಂಥರ ಇರುತ್ತೆ, ಮತ್ತು ಸಂಜೆ ಒಂಥರ ಇರುತ್ತಲ್ವ. ಸಂಜೆ ನೋಡಿ ಮೋಡ ಆಗಿದೆ, ಆಲ್ರೆಡಿ ಮಳೆ ಬರೋಕ್ಕೆ ಹಿಡಿದಾಯಿತು. ಆದರೂ ಹೋಗ್ತಾ ಇದ್ದೀನಿ. ನೋಡಿ ಗದ್ದೆ ಕಡೆ ಎಲ್ಲ ಓಡಾಡ್ಕೊಂಡು, ಈಗ ಏಡಿ ಎಲ್ಲ ಹೊಂಡ ತೆಗೆದಿರ್ತವೆ, ನೀರಿಂದ ಒಂದು ಗದ್ದೆಯಿಂದ ಒಂದು ಗದ್ದೆ ಹೋಗ್ತಾ ಇರುತ್ತೆ. ಅದನ್ನೆಲ್ಲ ಕಟ್ಗಿಂತ ಮತ್ತು ಕಡಿಬೆ ಎಲ್ಲ ಹೋಗಿರುತ್ತೆ, ಆ ಕಡಿಬೆನೆಲ್ಲ ಕಟ್ತಾ ಹೋಗ್ಬೇಕಲ್ವ. ನೋಡಿ ಈ ಥರ ನೋಡಿ ಇಲ್ಲೆಲ್ಲ ಹೋಗಿದೆ, ನೋಡಿ ಕಡಿಬೆ ಎಲ್ಲ ನೋಡಿ ಈ ಥರ ಹೋಗಿದೆ, ತೊಳ್ಕೊ ಹೋಗಿರುತ್ತೆ. ಇದನ್ನೆಲ್ಲ ಸರಿ ಮಾಡ್ತಾ ಹೋಗ್ತಿರ್ಬೇಕು. ಬರೀ ಗದ್ದೆ ಹೋಗೋದು ಬರೋದು ಮಾತ್ರ ಅಲ್ಲ. ನೋಡಿ ನಮ್ಮನೆ ಬೋರ್ ತೋರಿಸ್ತೀನಿ ನೋಡಿ, ಆಯಿತಾ? ನಮ್ಮನೆ ಬೋರಲ್ಲಿ ನೀರು ಉಗ್ತಾ ಇದೆ ಮಾರ್ರೆ, ಮತ್ತು ಎಷ್ಟು ಚೆಂದ ಉಗ್ತಿದೆ ಗೊತ್ತಾ. ವರ್ಷವೂ ಅಷ್ಟೇ ನೀವು ಬೋರಲ್ಲಿ ನೀರು ಉಕ್ಕುದೆ, ವರ್ಷವೂ ನೋಡಿ ಬೋರಲ್ಲಿ ನೀರು ಚೆಂದ ಉಗ್ತಾ ಇರುತ್ತೆ. ಒಳ್ಳೆ ನೋಡಿ ಯಾವ ಥರ ಉಗ್ತಾ ಇದೆ ಅಲ್ವಾ. ನೋಡಿ ಎಷ್ಟು ಚೆಂದ ಉಗ್ತಾ ಇದೆ ಬೋರಲ್ಲಿ. ಹಾಗೆ ಮುಂದೆ ಹೋಗ್ತಾ ಇರ್ತೀನಿ ಅಲ್ತನ. ನೋಡಿ ಸಂಜೆ ಅಷ್ಟೊತ್ತಿಗೆ ಬಂದ ಕೂಡ ಒಂಥರ ಮಸ್ಕಿನ ವಾತಾವರಣ ಇರುತ್ತೆ, ಕತ್ಲೆ ಆಗುತ್ತಾ ಇರುತ್ತಲ್ಲ, ಮಸ್ಕಿನ ವಾತಾವರಣ ಇರುತ್ತೆ. ಹಾಗೆ ಒಂಚೂರು ಹೊಳೆ ಕಡೆ ಹೋಗೋಣ ಅಂತ ಹೋಗ್ತಾ ಇದ್ದೀನಿ. ನೋಡಿ ಹೋಗ್ತಾ ಇದ್ದೀನಿ ಹೊಳೆ ಕಡೆ. ನೋಡಿ ಎಲ್ಲ ಚೆನ್ನಾಗಿದೆ ಅಲ್ಲ, ಮಸ್ಕಿನ ವಾತಾವರಣ ಒಂಥರ. ನೋಡಿ ಎಲ್ಲ ಸೂಪರಾಗಿದೆ. ನೋಡೋಣ ಬನ್ನಿ, ಎಲ್ಲ ಏಡಿ ಎಲ್ಲ ಹೊಂಡ ತೆಗೆದಿರುತ್ತೆ ಈಗ ಎಲ್ಲ ನೋಡ್ತಾ. ಹಾಗೆ ನೋಡಿ ಎಲ್ಲ ಸೂಪರಾಗಿದೆ. ಹಾಗೆ ಸುಮ್ಮನೆ ಹೋಗ್ತಾ ಇದ್ದೀನಿ, ಗದ್ದೆ ಎಲ್ಲ ಓಡಾಡಿಕೊಂಡು ಮಂಗನೆಲ್ಲ ಕೂಗೊಡ್ಕೊಂಡು, ಇಲ್ಲ ಅಂದರೆ ಮಂಗ ಎಲ್ಲ ಸಿಗದೆಲ್ಲ ಹಾಳು ಮಾಡ್ತಿರ್ತಾರೆ. ಹಾಗೆ ಎಲ್ಲ ನವಿಲಿನ ಕಾಟ. ನವಿಲು ಎಷ್ಟು ಚಂದ ಕೂಗ್ತಿದೆ ಗೊತ್ತಾ? ಕೇಳಿಸ್ತಿದೆಯಾ? ಇಲ್ಲ ಬೇಡಿ, ನಿಮಗೆ ಕೇಳಿಸಲ್ಲ. ನವಿಲೆಲ್ಲ ಎಷ್ಟು ಚಂದ ಕೂಗ್ತಿದೆ ಗೊತ್ತುಂಟ. ಬರೀ ನವಿಲು ಅಂತ ಅಲ್ಲ, ಕಾಡ್ಕೋಳಿ ಅವು ಇವು ಅಂತ ಎಲ್ಲ ಬರ್ತಿರ್ತವೆ ಗದ್ದೆ ಕಡೆ. ಅವನ್ನೆಲ್ಲ ಹೂಷಾ ಅಂತ ಎಲ್ಲ ಕೂಗೊಡಿತಾ ಹೋಗ್ತಾ ಇರ್ತೀವಲ್ವ. ಈ ಥರ ಎಲ್ಲ ಕಡಿಮೆ ಹೋಗ್ತಾ ಇರುತ್ತೆ, ಆಯಿತಾ? ಇಲ್ಲಿ ನೋಡಿ ಎಲ್ಲ ತೊಳ್ಕೊ ಹೋಗಿದೆ, ಮೊನ್ನೆ ಮಳೆಯಲ್ಲೆಲ್ಲ ಈ ಥರ ನೀರು ಬಂದು ತೊಳ್ಕೊ ಹೋಗಿದೆ. ಹಾಗಾಗಿ ಇದನ್ನೆಲ್ಲ ನೋಡ್ಕೊತಾ ಹೋಗಬೇಕು. ಈಗ ಬರೀ ಗದ್ದೆ ಬಂದೇ ಹೋದೆ ಅಂತ ಮಾಡೋದಲ್ಲ, ಈಗೆಲ್ಲ ಮತ್ತು ನಾಯಿ ಕಾಟ ಬೇರೆ. ನಾಯಿ ನೋಡಿ ಅಲ್ಲಿ ನೋಡಿ ಹೆಂಗೆ ನಿಂತ್ಕೊಂಡಿದ್ದೆ ಮಾರ. ಆ ನಾಯಿ ಬರೀ ಕೆಟ್ಟ ಕೆಲಸ ಮಾಡೋದಂದರೆ ಬರೀ ಅಂತ ಒಳ್ಳೆ ಕೆಲಸ ಮಾಡೋದಿಲ್ಲ. ಈ ನಟ್ಟಿ ಬುಡ ತುಳಿದು ಮತ್ತು ನೋಡಿ ಇಲ್ಲೆಲ್ಲ ಹೋಗಿದೆ ನೋಡಿ ಈ ಥರ. ಇದನ್ನೆಲ್ಲ ಸರಿ ಮಾಡ್ಕೊತ ಹೋಗೋದು ನಾವು. ಇದೆಲ್ಲ ಕಟ್ಟೋಕ್ಕೆ ಬರೋದಿಲ್ಲ ಈಗ ಯಾಕೆಂದರೆ ಮತ್ತೆ ಮಳೆ ಬಂತು ಅಂದರೆ ಮತ್ತೆಲ್ಲ ಇದಾಗುತ್ತೆ. ನೋಡಿ ಒಂಥರ ಮಸ್ಕಿನ ವಾತಾವರಣ ಇದೆ, ಒಳ್ಳೆ ಚೆನ್ನಾಗಿದೆ ವಾತಾವರಣ ಅಲ್ವಾ. ಮೋಡ ಬೇರೆ, ಎಲ್ಲ ಮೋಡ ಇದಾಗಿದೆ ನೋಡಿ, ಕ್ಲಾರಿಟಿ ಬರ್ತಿದೆ ಫುಲ್ಲು. ನೋಡಿ ಈಗ ನಮ್ಮ ಚಿಕ್ಕಪ್ಪನ ಮಕ್ಕಳು ಇದ್ದಾರೆ, ಇಲ್ಲಿ ಹೊಳೆ ಬದಿ ಬಂದಿದ್ದಾರೆ. ಅಲ್ಲೆಲ್ಲ ಹೊಳೆ ಕಡೆನೇ ಏನೋ ಕೂಣಿ ಹಾಕೋಕ್ಕಂತ ಹೋಗೋದು ಮಾರೆ ಅವರು. ಎಂಥ ಮೀನು ಬೀಳೋದಿಲ್ಲ ಈಗೆಲ್ಲ, ಇಳಿ ಮೀನು ಹೋಗೋದಲ್ಲ. ಮೊದಲಿಗೆಲ್ಲ ಮೇಲ್ಗೆ 10 ಮೀನು ಹತ್ತೋದಾಗ ಮಳೆ ಬರ್ಬೇಕಾರೆ, ಈಗೆಲ್ಲ ಇಳಿ ಮೀನು ಬರೋದು. ಹಂಗಾಗಿ ಈಗೇನು ಮೀನು ಹತ್ತೋದಿಲ್ಲ, ಆದರೂ ಟ್ರೈ ಮಾಡೋದು ಬೀಳ್ತಾವೇನೋ ಅಂತ. ಇಲ್ಲಿ ನೋಡಿ ಇವೆರಡು ಇದ್ದಾವಲ್ಲ, ಇವೆರಡು ಹೆಸರು ಅಂತ ಗೊತ್ತುಂಟ? ಜಲಿ ಪಿಲ್ಲಿ ಅಂತ. ಇದು ಇಲ್ಲಿ ನಿಂತಿದೆಯಲ್ಲ, ಇದ್ರ ಹೆಸರು ಜಲಿ, ಅದ್ರ ಹೆಸರು ಪಿಲ್ಲಿ ಅಂತ. ನೋಡಿ ಇವರೇ ನಮ್ಮ ಚಿಕ್ಕಪ್ಪನ ಮಕ್ಕಳು. ನೋಡಿ ಮೊನ್ನೆ ಎಲ್ಲ ನೀರು ಹೊರಿತಾನೆ ಇಲ್ಲ, ಈ ಬರೀ ಡೌನ್ ಆಗಿತ್ತು. ಇವತ್ತಿಂದ ಫುಲ್ ನೋಡಿ ತುಂಬಿ ಹೋಗ್ತಾ ಇದೆ. ಒಂದು ಸ್ವಲ್ಪ ಮೊನ್ನೆ ಎಲ್ಲ ಒಂದು ಸ್ವಲ್ಪ ಕಮ್ಮಿ ಆಗಿತ್ತು ಹೊಳೆ ಎಲ್ಲ. ನೋಡಿ ನೀರು ಹೋಗ್ತಾ ಇದೆ. ಇವನಿದಲ್ಲ, ಇವನು ನಮ್ಮ ಪಕ್ಕದ ಮನೆ ಅಯ್ಯನ ಮಗ, ಆಯಿತಾ? ನೋಡಿ ಅಲ್ಲೊಬ್ಬ ಹೋಗ್ತಾನೆ, ಅವನು ಹೌದು. ನೋಡಿ ಈಗ ಸಂಜೆ ನೇಚರ್ ಎಷ್ಟು ಚೆಂದ ಇದೆ ಅಲ್ಲ, ಸೂಪರಾಗಿದೆ, ಒಳ್ಳೆ ಚೆನ್ನಾಗಿ ಮೋಡ ಆಗಿದೆ ಬೇರೆ. ನೋಡಲ್ಲಿ ಸಿಲಿಪಿಲಿ ಎರಡು ಅಲ್ಲೇ ಅದಾವೆ ನೋಡಿ.
ನೋಡಿ ಇಲ್ಲಿ ಹೋಗ್ತದಾನೆ, ಏಡಿ ಹಿಡಿಯೋಕೆ ಹೋಗೋದು ಅವನು. ನೋಡಿ ಏಡಿ ಹಿಡಿತಿದ್ದಾನೆ, ನೋಡಿ 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 ಏಡಿ ಹಿಡಿಯೋದು, ಬೆಳ್ಳೇಡಿ ಹಿಡಿಯೋದು. ಮತ್ತು ಕಾರೇಡಿ ಹಿಡಿಯೋಕೆ ಅವನಿಗೆ ಸಿಗ್ತಿಲ್ಲ, ಅದಕ್ಕೆ ಬೆಳ್ಳೇಡಿ ಹಿಡಿತದಾನೆ, ಅದ್ರ ಮುಂದೆ ಹೋಗ್ತದಾನೆ. ನೋಡಿ ನೀರೆಲ್ಲ ಬೀಳ್ತಾಯಿದೆ, ನೋಡಿ ಎಷ್ಟು ಚಂದ ಬೀಳ್ತಿದ್ದಾನೆ. ನೋಡಿ ಇಲ್ಲಿ ಹೊಡ್ಕೊತಿದ್ದಾನೆ ಹೋಗಿ, ನೋಡಿ ಇಲ್ಲಿ ಹೊಡ್ಕೊತಿದ್ದಾನೆ. ಬೇಡ ಬೇಡ ಹೊಳೆಗೆ ಹೋಗಬೇಡ ಅಂತ ಹೇಳ್ತಿದ್ದೀನಿ, ಆದರೂ ಹೋಗ್ತೀನಿ ಅಂತಾನೆ. ಈ ನೋಡಿ ಬನ್ನಿ ಹೋಗೋಣ ಮತ್ತೆ ಮೇಲೆ ಮನೆ ಹತ್ರನೇ ಸೀದಾ. ವಾ ಚೆನ್ನಾಗಿದೆ, ಒಳ್ಳೆ ನೇಚರು ಸೂಪರಾಗಿ ಕಾಣ್ತಾ ಇದೆ. ಮಳಲ್ಲಿ ನೋಡಿ ಮೊನ್ನೆ ಅಷ್ಟೇ ಎತ್ತಾಕಿರೋದು, ಫುಲ್ ಗದ್ದೆಲೆಲ್ಲ ಮಳಲಿತ್ತ, ಹಾಗಾಗಿ ಎತ್ತಿ ಸೈಡ್ ಗುಪ್ಪೆ ಮಾಡಿ ಹಾಕಿದ್ದೀನಿ. ಇಲ್ಲೂ ಒಂದು ಸ್ವಲ್ಪ ಮಳಲಿದೆ. ನೋಡಿ ಇಲ್ಲಿ ನಮ್ಮದು ಮೀಟ್ರ್ ಬೋರ್ಡು ಮೋಟ್ರಿಂದು. ಈಗ ಮೋಟ್ರೆಲ್ಲ ಹೊಳೆ ಹತ್ತುತ್ತೆ ಅಂತ ಮೋಟ್ರೆಲ್ಲ ಕಿತ್ಕೋಗಿದ್ದೀವಿ. ಇಲ್ಲೇ ಮೋಟ್ರ್ ಇರೋದು ಹಾಗೆ. ನೋಡಿ ನಾಯಿ ಹೆಚ್ಕೊಂಡಿದ್ದಾನೆ, ಪಿಲೀಸ್ ನೋಡಿ ತಡಿ, ಪಿಲೀಸ್ ಹಾಗೆ ಒಂದು ಫೋಟೋ ಹೊಡ್ಕೊತೀನಿ ನೋಡಿ. ಸೂಪರ್ ಆಗಿದೆ ಅಲ್ಲ ಪಿಲೀಸ್, ನಮ್ಮ ಕಡೆನೇ ನೋಡ್ತದೆ ನೋಡಿ. ಹೀಗೆ ಹೋಗ್ತಿದ್ದೀವಿ ನೋಡಿ ಅಲ್ಲ. ನೋಡಿ ಸುಮ್ಮನೆ ಒಂದು ಗದ್ದೆ ಕಡೆ ವಾಕ್ ಬರೋಣ ಅಂತ ಬಂದಿದ್ದು. ಹೊಳೆ ಹತ್ರ ಎಲ್ಲ ವಾಕಿಂಗ್ ಮಾಡ್ಕೊಂಡು ಹೊಳೆ ನೋಡಿಕೊಂಡು ಎಷ್ಟು ಹರಿತಿದೆ ಏನಂತ ನೋಡಿಕೊಂಡು ಹಾಗೆ ಬರ್ತಿದ್ದೀವಿ ಮತ್ತೆ ಮನೆ ಕಡೆ. ನೋಡಿ ಈಗ ಶಿಸ್ತಾಗಿ ಮನೆಗೆ ಹೋಗ್ತೀವಿ. ಮಳೆ ಬರೋಕ್ಕಾಗಿದೆ ನೋಡಿ, ಹೋಗ್ತಾ ಇದ್ದಾನೆ, ನಾನು ಕೂಡ ಹೋಗ್ತೀನಿ ಈಗ. ಚಳಿ ಬೇರೆ, ಒಳ್ಳೆ ಶೀತ ಗಾಳಿ ಬೀಸ್ತಿದೆ ನೀಟಾಗಿ. ಹಾಗೆ ನಾವು ಈಗ ಮನೆ ಕಡೆ ಹೋಗ್ತೀವಿ. ನೋಡಿ ಎಲ್ಲ ನೇಚರೆಲ್ಲ ಸೂಪರಾಗಿ ಕಾಣ್ತಾ ಇದೆ ಅಲ್ವಾ. ನೋಡಿ ಎಲ್ಲ ಮರ ಎಲ್ಲ ಇದೆ. ಹಾಗೆ ನೋಡಿ ಕಟ್ಟಿಗೆ ಹೊತ್ಕೊಂಡಿದ್ದಾನೆ, ಶಿಸ್ತಾಗಿ ಕಟ್ಟಿಗೆ ಹೊತ್ಕೊಂಡಿದ್ದಾನೆ ಹಾಗೆ ಅಲ್ಲ. ಆರಾಮಿದ್ಯಾ ಎಂತ ಮಾಡ್ತಾರ ಮಾರಾಯ? ಕಟ್ಟಿಗೆ ಎಲ್ಲ ಹೊತ್ಕೊಂಡು ಹೊಂತೀಯಲ್ಲ, ಎಲ್ಲಿಗ ಮನೇನಂತ ಕಟ್ಗಿಲ್ಲೇನಾ? ಓ ಮಳೆಗಾಲ ಅಲ್ಲ, ಅದಕ್ಕಾಗಿ ಮಳೆಗಾಲಕ್ಕೋಸ್ಕರ ಚಳಿಗೋಸ್ಕರ. ಮುಂದೆ ಹೋಗು. ತಾವೆಂತ ಮಾರ ಎಂತ ಮೊಬೈಲ್ ಹೊತ್ತ ಹೋಗುದಾ? ಅವನಿಗಂತ ಬರೀ ಮೊಬೈಲ್ ಹೊತ್ತದೇ ಕೆಲಸ ನೀನು. ನಿಂಗೆ ಕಟ್ಟಿಗೆ ಹೊರೋದು ಈಗ ಮಳೆಗಾಲ ಟೈಮಲ್ಲಿ ಚಳಿ ಕಾಸಕ್ಕೆ ಅಲ್ಲ ಮರೆ. ಮಲೆನಾಡಲ್ಲಿ ಕಟ್ಟಿಗೆ ಬೇಕೇ ಬೇಕಲ್ಲ ಮಾರ್ಯ, ಚಳಿ ಅಲ್ಲ, ಯಾಕೆ ತಡ್ಕೊಳಕ್ಕಾಗ್ತಿಲ್ಲ ತಗೋಗ್ತಿದ್ದೀವಿ. ಯಾಕಂದರೆ ಚಳಿಗಾಲ ಅಲ್ಲ, ಹಾಗಾಗಿ ಮಳೆಗಾಲದಲ್ಲಿ ಕಟ್ಟಿಗೆ ಇಲ್ಲ, ಬೆಂಕಿ ಇಲ್ಲ ಅಂದರೆ ಏನಿಲ್ಲ, ಕಾಲೆಲ್ಲ ನಡುಕ್ತವೆ ಅಲ್ಲ ಮಾರ್ರೆ. ಬರೀ ಈಗ ಹಳ್ಳೆ ಚಾಪೆ ಹಾಸ್ಕೊಂಡು ಬೇಸೆಟ್ ಹೋಗ್ಕೊಂಡು ಅಂದ್ಕೊಂಡ್ರೆ ಆಗ್ತದ? ಇಲ್ಲ. ಹಂಗಾಗಿ ಗದ್ದೆ ಕಡೆ ಬರಲ್ಲ ಅಂದರೆ ಏನತ್ತೇಳ, ಗದ್ದೆ ಎಲ್ಲ ಹಾಳತ್ತ. ಅದಕ್ಕೆ ಕಟ್ಟಿಗೆ ತಗೋ ಚಳಿ ಕಾಸೋದು ಈಗ ಅಂಜಶತಿಗೆ. ಹಾಗೆ ನೋಡಿ ನಾವು ಮನೆ ಹೋಗ್ತಾ ಇದ್ದೀವಿ ಈಗ. ಮಳೆ ಬರೋಕ್ಕಾಗಿದೆ, ಚಳಿ ಬೇರೆ ಬೀಸ್ತಾ ಇದೆ, ಚಳಿ ಆಗ್ತಿದೆ ಬೇರೆ. ಶಿಸ್ತಾಗಿ ಮನೆ ಕಡೆ ಹೋಗೋದೀಗ. ಏನಿಲ್ಲ, ಈಗ ಸ್ನಾನ ಮಾಡ್ಕೊಳ್ಳೋದು, ಶಿಸ್ತಾಗಿ ಟಿ ವಿ ನೋಡ್ತಾ ಕೂರೋದು ಅಷ್ಟೇ. ನೀ ಎಂತ ಮಾಡ್ತೀಯಾ? ಚಳಿ ಕಾಸದಾ? ಓದ್ಕೊಳೋದಿಲ್ಲ? ಎಲ್ಲ ಬರೆಯೋದೆಲ್ಲ ಬರೆಯೋದು ಕೊಡ್ಲಾ? ನೋಡಿ ನೋಡಿ ಈಗ ಬರೆಯೋದೇನು ಕೊಟ್ಟಿಲ್ಲ ಅಂತ ಕಾಲೇಜಲ್ಲಿ, ಅದಕ್ಕೆ ಸ್ಪೋರ್ಟ್ಸ್ ಅಂತ ಈಗ. ನೆಕ್ಸ್ಟ್ ಯಾವಾಗಲ ಸ್ಪೋರ್ಟ್ಸು? ಮುಂದಿನ ತಿಂಗಳು. ಎಲ್ಲಿ? ರಿಪ್ಪನ್ಪೇಟೆನಾ? ರಿಪ್ಪನ್ಪೇಟೆಯಲ್ಲಿ ಸ್ಪೋರ್ಟ್ಸ್ ಇರೋದು ನಮ್ಮ ಅಮೃತ ಕಾಲೇಜಿಂದು. ಎಲ್ಲರೂ ಕೂಡ ಬನ್ನಿ ಅಲ್ಲಿಗೆ, ನಾವು ಕೂಡ ಬರ್ತೀವಿ ಆಯಿತಾ. ಈಗ ಮನೆ ಹೋಗಿ ಎಂತ ಮಾಡ್ತೀಯಾ? ಅಷ್ಟೇ, ಮತ್ತೆ ಎಂತ ಮಾಡೋದಿಲ್ಲ ನೀನು? ಕಾಫಿ ಕುಡ್ದಾ? ಕಾಫಿ ಎಲ್ಲ ಕುಡ್ದಾಯಿತು ಆಲ್ರೆಡಿ. ಈಗ ಚಳಿ ಕಾಸ್ಕೊಂಡು ಏನಿಲ್ಲ, ಆಮೇಲೆ ಹಗುರ ಒಂದೆರಡು ಗೇರು ಬೀಜ ಸುಡೋದು. ಗೇರು ಬೀಜ ಏನಾದ್ರು ಸುಡೋದೈತಾ? ನೋಡಿ ಈ ಥರ ಎಲ್ಲ ಕಡಿಮೆ ಎಲ್ಲ ಒಡೆದೋಗಿರುತ್ತೆ, ಈ ಥರ ನೋಡ್ಕೊತ ಹೋಗ್ಬೇಕು ಗದ್ದೆಯಲ್ಲಿ. ಅಲ್ವಾ? ಓಕೆ ಫ್ರೆಂಡ್ಸ್, ಇಲ್ಲಿಗೆ ನಮ್ಮ ವಿಡಿಯೋ ಮುಕ್ತಾಯವಾಯಿತು. ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ಆಯಿತಾ. ಓಕೆ, ಬಾಯ್ ಟೇಕ್ ಕೇರ್.